ಬರಹ ತರವೇ ಎಂತವರಿಗಾದರೂ ವಿಧಿಯ ಬರಹ ತರವೇ. ಹರಿಚಂದ್ರ ಭೂಪಾಲ ಅಯೋಧ್ಯಾಧೀಶ ಹರಿಚಂದ್ರ ಭೂಪಾಲ ಮಗನೊಡನೆ ವನವಾಸಗೈದನೆ ಮಡದಿ ಪುತ್ರನೊಡನೆ ವನವಾಸಗೈದನೆ ವಿಧಿಯ ಬರಹ ತರವೇ ಎಂದವರಿಗಾದರೂ ವಿಧಿಯ ಬರಹ ತರವೇ. ಅಯೋಧ್ಯಾಧೀಶ ಮಹಾರಾಜ ಅಯೋಧ್ಯಾಧೀಶ ದಶರಥ ಮಹಾರಾಜ ಅಯೋಧ್ಯಾಧೀಶ ದಶರಥ ಮಹಾರಾಜ ಸೀತೆ ಲಕ್ಷ್ಮಣನೊಡನೆ ವನವಾಸಗೈದನೆ ಸೀತೆ ಲಕ್ಷ್ಮಣನೊಡನೆ ವನವಾಸಗೈದನೆ ವಿಧಿಯ ಬರಹ ತರವೇ ಎಂತವರಿಗಾದರೂ ವಿಧಿಯ ಬರಹ ತರವೇ. ಈ ಸಕೋಮಾಲಿಯಾದ ದ್ರೌಪದಿ ಪಡುತ್ತಿರುವ ಈ ಸಕೋಮಾಲಿಯಾದ ದ್ರೌಪದಿ ಪಡುತ್ತಿರುವ ಕಷ್ಟಗಳನ್ನು ನೋಡಿ ಪಾಪಿಯಾದ ನಾನು ಹೇಗೆ ಸಹಿಸಲಿ? ಈ ಸುಡುತ್ತಿರುವ ಭೂಮಿಯಲ್ಲಿ ಅನ್ನಪಾನಾದಿಗಳಿಲ್ಲದೆ ದ್ರೌಪದಿ ಬಳಲುತ್ತಿರುವುದು ನನ್ನ ಜನ್ಮ ಲಿಖಿತ ಇರಬಹುದು. ನಾನೇನು ಮಾಡಲಿ? ಕಾಂತ, ಈ ಘೋರಾರಣ್ಯದಲ್ಲಿ ನಡೆದು ನಡೆದು ನನ್ನ ಕಾಲುಗಳಲ್ಲಿ ರಕ್ತವು ಧಾರಾಕಾರವಾಗಿ ಸುರಿಯುತ್ತದೆ ಕಾಂತ. ನನ್ನಿಂದ ನಡೆಯಲು ಸಾಧ್ಯವಿಲ್ಲ ಪ್ರಾಣೇಶ್ವರ, ನಾನು ನಡೆಯಲಾರನು ಕಾಂತ. ಆಹಾ ಆಹಾ, ಈ ಕಷ್ಟಗಳನ್ನು ನೋಡಿ ನಾನು ನಡೆಯಲಾರೆನು. ನಾನು ಚಿಕ್ಕಂದಿನಿಂದಲೂ ಇದೇ ವನವಾಸವೇ ತಿರುವಾಯಿತಲ್ಲ. ಪಾರ್ಥ, ಮಾದ್ರಿ ತಲೆಯರೇ, ಬಾಲ್ಯದಿಂದಲೂ ನಮಗೆ ಈ ವನವಾಸ ತಿರುವಾಯಿತಲ್ಲ. ಕಾಡುಗಳು ನಾವು ಎಷ್ಟು ಕಷ್ಟಗಳು ಕೊಡಬೇಕಾಗಿರೋದು. ಹಸಿವೆ ಅಲ್ಲದೆ, ಆಹಾರವಿಲ್ಲದೆ ತಡೆಯಲಾಗೋ ಸಾಧ್ಯವಿಲ್ಲ ಪರಮಾತ್ಮ. ಈಕೆಯು ಕೊಡುತ್ತಿರುವ ಬವಣೆಯನ್ನು ನೋಡಿದರೆ ನನ್ನಿಂದ ಸಹಿಸಲಾಗದು. ಏನು, ಹೇಗೆ ಸಹಿಸಲಿ? ಆ ಪರ್ವತವು ಸೀಳಿ ನನ್ನ ಹೆದೆಯ ಮೇಲೆ ಬಿದ್ದು ಬಿದ್ದು ಹೆರಿಗಿದೆ ಅಂತೀಯಲ್ಲ ಧರ್ಮರಾಯ. ಅಣ್ಣ, ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಲ್ಲಿ ಅಣ್ಣ ಪಾನೀಯಾದಿಗಳಲ್ಲದೆ ನರಳಬೇಕಾಗಿತ್ತಲ್ಲ, ಏನು ಮಾಡಲಿ ಅಣ್ಣ? ಅಣ್ಣ, ಈ ಕಾಡಿನಲ್ಲಿ ಇನ್ನೆಷ್ಟು ದೂರ ನಡೆಯುವುದು? ಕಾಲುಗಳಲ್ಲಿ ರಕ್ತ ಸೋರುತ್ತಿರುವುದು. ನಮ್ಮನ್ನು ಕಾಪಾಡುವ ಶ್ರೀಹರಿಯನ್ನು ಜ್ಞಾನಿಸೋಣ. ಈ ಕಷ್ಟ ಕಾಲದಲ್ಲಿ ನಮಗೆ ಒಂದು ಮಾರ್ಗವನ್ನು ತೋರಿಸುವನು. ಹಾಗೇ ಆಗಲಿ ಅಣ್ಣ, ಹಾಗೇ ಆಗಲಿ ಪರಮಾತ್ಮ. ಕರುಣಾಭರಣ ದೇವ ಗೋಪಾಲ
ರಕ್ಷಿಸು ತಂದೆ, ನಮ್ಮನ್ನು ರಕ್ಷಿಸು. ಅಮ್ಮ ತಂಗಿ, ನಾನಿರುವಾಗ ಭಯಬೇಕಮ್ಮ. ಪರಮಾತ್ಮ, ಪಾಂಡುಪುತ್ರರೇ, ನನ್ನನ್ನು ಧ್ಯಾನಿಸಿದ ಕಾರಣವೇನು? ಶ್ರೀಕೃಷ್ಣ ಪರಮಾತ್ಮ, ಈ ವನವಾಸ ಕಾಲದಲ್ಲಿ ಅನ್ನ ಪಾನಾಯುಧಗಳಿಲ್ಲದೆ ಸುಡುತ್ತಿರುವ ಈ ಭೂಮಿಯಲ್ಲಿ ನಾವು 4 ಜನ ಮತ್ತು ದ್ರೌಪದಿಯು ಅನ್ನ ಆಹಾರಗಳಿಲ್ಲದೆ ಬಳಲುತ್ತಿರುವುದು, ಇದಕ್ಕೆ ಮಾರ್ಗವನ್ನು ಒಂದು ತೋರಿಸಿದ್ದೇವ. ಧರ್ಮಪುತ್ರ, ಸಂಸಾರವು ಸಾರವಿಲ್ಲದ್ದು. ಮನುಷ್ಯನು ಜನ್ಮವೆತ್ತಿದಾಗಲೇ ಸುಖ ದುಃಖಗಳನ್ನು ಅನುಭವಿಸಲೇಬೇಕೆಂಬುದು ವಿಧಿ ಲಿಖಿತ. ಆದ್ದರಿಂದ ನೀವು ಭಗವಾನ್ ಸೂರ್ಯದೇವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಇಷ್ಟಾರ್ಥವು ನೆರವೇರುವುದು. ನಾನಿನ್ನು ಹೋಗಿ ಬರುವೆ. ಒಳ್ಳೆಯದಾಗಲಿ. ದಿನಕರ ಪಾಂಡಪುತ್ರರೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ತಂದೆಯ ತಂದೆ, ನನ್ನನ್ನು ಇಷ್ಟೊಂದು ಭಕ್ತಿಯಿಂದ ಧ್ಯಾನಿಸಲು ಕಾರಣವೇನು? ಸೂರ್ಯದೇವ, ಭಗವಾನ್ ಭಾಸ್ಕರನಾದ ನೀವು ನಮಗೆ ಅನ್ನ ಪಾನಾಯುಧಗಳಲ್ಲೇ ಬಳಲುತ್ತಿದ್ದೇವೆ, ಇದಕ್ಕೆ ಒಂದು ಮಾರ್ಗವನ್ನು ಸೂಚಿಸುತ್ತೇವ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಬೇಡಿದ ವರವನು ಕೊಡುವ ನಾನು, ಬೇಡಿದ ವರವನು ಕೊಡುವ ನಾನು. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಕಾಡೊಳು ಕಷ್ಟವ ಪರಿಹರಿಸುವೆ ನಾನು, ಕಾಡೊಳು ಕಷ್ಟವ ಪರಿಹರಿಸುವೆ ನಾನು. ಬೇಡಿಕೋ ನಿಮ್ಮಯ ಕಷ್ಟವ ನೀಗುವೆ, ಬೇಡಿಕೋ ನಿಮ್ಮಯ ಕಷ್ಟವ ನೀಗುವೆ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿ.
ಮಾತಿಗೆ ಪರಮಾತ್ಮ ಭಾಸ್ಕರ ಭಗವಂತ ಸೂರ್ಯದೇವ, ಹಸಿವು ನೀಗಿಸುವ ಭಾರವನ್ನು ನಿನ್ನ ಮೇಲೆ ಇರುವುದು. ನಮಗೆ ಈ ಕಷ್ಟ ಕಾಲದಲ್ಲಿ ಏನಾದರೂ ಸಹಾಯ ಮಾಡು. ಪಾಂಡಪುತ್ರರೇ, ಭೀಮಾರ್ಜುನರೇ, ನಕುಲ, ಸಹದೇವ ಹಾಗೂ ಪಾಂಚಾಲಿಗೆ ನೀವುಗಳು ಬೇಡುವ ಇಷ್ಟಾರ್ಥವನ್ನು ನೆರವೇರಿಸುವ ಸಲುವಾಗಿ ನಾನು ಈ ಅಕ್ಷಯ ಪಾತ್ರೆಯನ್ನು ಕೊಡುತ್ತಿದ್ದೇನೆ. ತೆಗೆದುಕೋ ಧರ್ಮಜ. ಹಾಗೆ ಆಗಲಿ ಪರಮಾತ್ಮ. ಇದು ಸಾಮಾನ್ಯವಾದ ಪಾತ್ರೆಯಲ್ಲ. ಪ್ರತಿದಿನ ನಿಮ್ಮ ಸತಿ ಭಕ್ತಿಯಿಂದ ಪೂಜಿಸಿ ಭಕ್ಷ್ಯ ಭೋಜನವನ್ನು ಪಡೆಯಲು ಸಾಧ್ಯ. ಎಷ್ಟು ಜನರಿಗಾದರೂ ಆಹಾರವನ್ನು ನೀಡಿ ಕಡೆಯಲ್ಲಿ ಮುಂದಿನ ದಿನಕ್ಕಾಗಿ ಕಾಯ್ದಿರಿಸಬೇಕು. ತಿಳಿಯುತ್ತೆ ದ್ರೌಪದಿ? ಆಗಬಹುದು ತಂದೆ. ನಾನು ಇನ್ನು ಹೋಗಿ ಬರುವೆ. ಹಾಗೇ ಆಗಲಿ ಪರಮಾತ್ಮ, ಹಾಗೇ ಆಗಲಿ ಪರಮಾತ್ಮ. ನಾವು ಈ ವನವಾಸದಲ್ಲಿ ಈ ಮುಷ್ಠಾ ಭೋಜನವನ್ನು ಸೂರ್ಯ ಭಗವಂತನಾದ ನಮಗೆ ಕೊಟ್ಟಿರುವನು. ನಾವು ಇನ್ನು ಮುಂದೆ ವನವಾಸಕ್ಕೆ ಹೋಗುವೆವು. ಎಲ್ಲ ಬರ್ರಪ್ಪ.